ಕನ್ನಡ ಈ ಪದ ಕೇಳಿದ್ರೇನೆ ನಮ್ಮ ಕಿವಿಗಳು ನವಿರೇಳ್ತವೆ. ಈ ಭಾಷೆಗಿರೋ ಶಕ್ತಿ ಅಪಾರ ಹಾಗೂ ಅಜೇಯವಾದದ್ದು. ಹಾಗೂ ಕನ್ನಡ ಭಾಷೆ 3ನೇ ಶತಮಾನದಷ್ಟು ಹಿಂದೆಯೇ ಶ್ರೀಮಂತ ಭಾಷಾ ಸಂಪ್ರದಾಯವನ್ನು ಹೊಂದಿತ್ತು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ರಾಷ್ಟ್ರಕವಿ ಕುವೆಂಪುರವರು ಹೇಳಿರುವ ಈ 2 ಸಾಲುಗಳು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಿರುವವರು ಎಷ್ಟು ಜನ ಸಿಗ್ತಾರೆ. ಅಂತಹ ನೂರಾರು ಸಾವಿರಾರು ನಾಡು ನುಡಿಯ ಮೇಲೆ ಗೌರವ ಹೊಂದಿರೋ ಗುಂಪೊಂದು ಇಲ್ಲಿದೆ. ಅದೇ ನಮ್ಮ ಕನ್ನಡ ಮನಸ್ಸುಗಳು ತಂಡ. ಸಂಸ ಬಯಲು ರಂಗಮಂದಿರದಲ್ಲಿ 26 ಸೆಪ್ಟೆಂಬರ್ 2017ರಂದು ಡಾಕ್ಟರ್ ಸತೀಶ್, ಸುರೇಶ್, ಪವನ್ ದರೇಗುಂಡಿ ಮತ್ತು ಮಂಜುನಾಥ್ ಮಾಸ್ ಅವರಿಂದ ಪ್ರಾರಂಭವಾದ ಮೊದಲ ಕನ್ನಡ ಮನಸ್ಸುಗಳ ಸಭೆ ನಂತರದ ದಿನಗಳಲ್ಲಿ ಹನಿ ಹನಿ ಸೇರಿದರೆ ಹಳ್ಳ ಎಂಬಂತೆ ಒಳ್ಳೆಯ ಕೆಲಸಕ್ಕೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಹಾಗೂ ನಮ್ಮ ಕನ್ನಡ ಪ್ರೇಮಿಗಳೇ ಆದ ಅನು ಕನ್ನಡತಿ, ಪ್ರಖ್ಯಾತ್ ಪುತ್ತೂರ್, ಚಿನ್ಮಯ್, ಅಭಿಗೌಡ, ಶಿವರಾಗ್, ಶರತ್ ಬಾಬು ಇವರೆಲ್ಲ ಸೇರಿ ಭದ್ರ ಬುನಾದಿ ಹಾಕಿದರು. ಕನ್ನಡ ಮನಸ್ಸುಗಳ ತಂಡವು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನವನ್ನು ಹಮ್ಮಿಕೊಂಡು ಅಳಿವಿನಂಚಿನಲ್ಲಿರುವ, ಸರ್ಕಾರದಿಂದ ನಿರ್ಲಕ್ಷ್ಯಕ್ಕೊಳಗಾಗಿರುವ, ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಶಾಲೆಗಳ ಅಭಿವೃದ್ಧಿಯ ಗುರಿಗೆ ಪಣ ತೊಟ್ಟು ನಿಂತರು. ಆರಂಭದ ದಿನಗಳಲ್ಲಿ ತಂಡದ ಸದಸ್ಯರ ದೇಣಿಗೆಯಿಂದ ಪ್ರಾರಂಭವಾದ ಅಭಿಯಾನವು ಇಂದು ರಾಜ್ಯ, ಹೊರ ರಾಷ್ಟ್ರಗಳಲ್ಲಿ ನೆಲೆಸಿರುವ ಕನ್ನಡಿಗರು ನಮ್ಮ ತಂಡದ ಕೆಲಸಕ್ಕೆ ಬೆನ್ನು ತಟ್ಟಿ ದೇಣಿಗೆ ನೀಡಿ ಅಭಿಯಾನದ ಯಶಸ್ಸಿಗೆ ಬೇಕಾದ ನೆರವನ್ನು ಈಗಲೂ ನೀಡುತ್ತಿದ್ದಾರೆ. ವಾರಾಂತ್ಯದಲ್ಲಿ ಮೋಜು ಮಸ್ತಿ ಅಂದುಕೊಂಡು ಕಾಲ ಕಳೆಯುವ ಈ ಕಾಲದಲ್ಲಿ ನಮ್ಮ ತಂಡವು ಸುಮಾರು 500ರಿಂದ 600 ಸಕ್ರಿಯ ಸದಸ್ಯರನ್ನು ಒಳಗೊಂಡಿದೆ. ಹಾಗೂ ಪ್ರತಿ ಅಭಿಯಾನಕ್ಕೂ 50ರಿಂದ 60 ಸದಸ್ಯರು ಬೇರೆ ಬೇರೆ ಊರುಗಳಿಂದ ಬಂದು ನಮ್ಮ ಈ ಕಾರ್ಯಕ್ಕೆ ಕೈ ಜೋಡಿಸುತ್ತಿದ್ದಾರೆ. ಇಲ್ಲಿಯವರೆಗೂ 60 ಶಾಲೆಗಳಿಗೆ ಬಣ್ಣ ಹಚ್ಚಿ ಅಗತ್ಯ ವಸ್ತುಗಳಾದ ಮೇಜು, ಕುರ್ಚಿ, ಕಂಪ್ಯೂಟರ್, ಪ್ರಾಜೆಕ್ಟರ್, ಮೈಕ್ ಇತ್ಯಾದಿ ಉಪಯುಕ್ತ ವಸ್ತುಗಳನ್ನು ಶಾಲೆಗಳಿಗೆ ನೀಡಲಾಗಿದೆ. ಮತ್ತು ಅಭಿಯಾನದ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ನೈರ್ಮಲ್ಯದ ಬಗ್ಗೆ ಅರಿವು ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಆರಂಭಿಸಲಾಗಿದೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ ಹಾಗೆ ಕನ್ನಡ ವಿರೋಧಿಗಳಿಗೆ ಮಸಿಯಲ್ಲದೆ ಫೇರ್ ಅಂಡ್ ಲವ್ಲಿ ಹಚ್ಚಬೇಕಾ ಎನ್ನುವ ಮಾತಿನಂತೆ ಕರ್ನಾಟಕದಲ್ಲಿ ಬೇರೆ ಭಾಷೆಯ ನಾಮಫಲಕಗಳನ್ನು ಹೊಂದಿದ್ದ ಅದೆಷ್ಟೋ ಅಂಗಡಿ ಮಳಿಗೆ ಮಾಲೀಕರು, ಸಂಸ್ಥೆಗಳ ಮಾಲೀಕರನ್ನು ಪ್ರಶ್ನಿಸಿ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ಪ್ರತ್ಯೇಕವಾಗಿ ಬಳಸುವಂತೆ ತಿಳಿ ಹೇಳಿ ನಾಮಫಲಕಗಳನ್ನು ಬದಲಿಸುವಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. 2017 ಜುಲೈ 2ನೇ ವಾರದಂದು ಮೈಸೂರು ರಸ್ತೆಯಿಂದ ಚನ್ನಪಟ್ಟಣದವರೆಗೆ ರಾಷ್ಟ್ರೀಯ ಹೆದ್ದಾರಿಯ ಮೈಲುಗಲ್ಲಿನ ಮೇಲೆ ಹಿಂದಿ ಹೇರಿಕೆಯನ್ನು ಖಂಡಿಸಿ ಬದಲಾಯಿಸಲಾಯಿತು. 2017 ಜುಲೈ 3ನೇ ವಾರದಂದು ತುಮಕೂರು ರಸ್ತೆಯಿಂದ ಅರಿಶಿನಕುಂಟೆವರೆಗೂ 10 ಮೈಲಿಗಲ್ಲುಗಳ ಬದಲಾವಣೆ ಹಾಗೂ 200 ನಾಮಫಲಕಗಳಿಗೆ ಮಸಿ ಬೆಳೆದು ಕನ್ನಡ ಬಳಸಿ ಎಂದು ಬರೆಯಲಾಯಿತು. 2017 ಜುಲೈ ತಿಂಗಳ ಕೊನೆಗೆ ನಮ್ಮ ತಂಡದ ಸದಸ್ಯರಾದ ಪವನ್ ದರೇಗುಂಡಿ, ಮಾಸ್ ಮಂಜು, ಅನು ಕನ್ನಡತಿ ಜಯನಗರದ ಎಲ್ಲಾ ಅಂಗಡಿಗಳಿಗೆ ಭೇಟಿ ಕೊಟ್ಟು ನಾಮಫಲಕ ಬದಲಾವಣೆ ಅಭಿಯಾನ ಶುರು ಮಾಡಿದರು. ಎಂಪೈರ್ ಹೋಟೆಲ್ ಮೆನುವಿನಲ್ಲಿ ಕನ್ನಡ ಸೇರಿಸುವ ಕಾರ್ಯ, ಮಿಬೋ ಕಟ್ಟಡದ ನಾಮಫಲಕ, ಫೆಡರಲ್ ಬ್ಯಾಂಕ್ನ ನಾಮಫಲಕ, ಎಂಜಿ ಮೋಟಾರ್ಸ್ನ ನಾಮಫಲಕ ಹಾಗೂ ಬೆಂಗಳೂರಿನ ಹಲವಾರು ಕಡೆ ಅನ್ಯ ಭಾಷೆಗಳ ನಾಮಫಲಕವನ್ನ ನಮ್ಮ ಕನ್ನಡ ಭಾಷೆಗೆ ಬದಲಾಯಿಸುವ ಕಾರ್ಯಕ್ರಮ ಸಂತೃಪ್ತಿಯಾಗಿ ನಡೆಯುತ್ತಿದೆ. ಕರ್ನಾಟಕದಲ್ಲಿ ನಾವಿದ್ದರೆ ಸಾಕಾಗಲ್ಲ, ಕನ್ನಡ ನಮ್ಮೊಳಗೆ ಇರಬೇಕು ಮತ್ತು ಕನ್ನಡಕ್ಕಾಗಿ ನಮ್ಮ ಮನಸ್ಸು ಮಿಡಿದರೆ ಮಾತ್ರ ಜೀವನ ಸಾರ್ಥಕವೆನಿಸುವುದು ಎನ್ನುವ ಹಾಗೆ ಕನ್ನಡಿಗರಿಗೆ ಹಾಗೂ ಕನ್ನಡ ಭಾಷೆಗೆ ಅವಮಾನವಾದಾಗ ಆದ ಅನ್ಯಾಯದ ವಿರುದ್ಧ ಸದಾ ಧ್ವನಿ ಎತ್ತುವುದು, ವಿಶೇಷ ಸಂದರ್ಭಗಳಲ್ಲಿ ಹಾಗೂ ನವೆಂಬರ್ 1, 2017ರಂದು ಬೆಂಗಳೂರು ಸಂಗಮ್ ಸರ್ಕಲ್ ಇಂದ ಟೌನ್ ಹಾಲ್ ವರೆಗೂ 3 ಕಿಲೋಮೀಟರ್ ಉದ್ದದ ಕರ್ನಾಟಕ ಬಾವುಟವನ್ನು ಮೆರವಣಿಗೆ ಮಾಡಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ ಕೀರ್ತಿ ನಮ್ಮ ತಂಡದ್ದು ಎಂದು ಹೇಳಲು ನಮಗೆ ಹೆಮ್ಮೆ. ಹಾಗೂ ಬೆಂಗಳೂರಿಂದ 50 ಸದಸ್ಯರ ಗುಂಪೊಂದು ಬೆಳಗಾವಿಗೆ ತಲುಪಿ ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವದಂದು ವಿಶ್ವ ದಾಖಲೆಯ 4 ಕಿಲೋಮೀಟರ್ ಬಾವುಟವನ್ನು ಮೆರವಣಿಗೆ ಮಾಡಲಾದ ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಉಮಾಪತಿ ಗೌಡ ಹಾಗೂ ನಿರ್ದೇಶಕ ಆರ್ ಚಂದ್ರರವರು ನಮ್ಮ ತಂಡದೊಂದಿಗೆ ಕೈ ಜೋಡಿಸಿದರು. ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ವಿಧಾನಸೌಧದ ಪೂರ್ವ ದ್ವಾರದಿಂದ 2 ಕಿಲೋಮೀಟರ್ ಉದ್ದದ ಕರ್ನಾಟಕ ಬಾವುಟ ಮೆರವಣಿಗೆ ಮಾಡಲಾಯಿತು. ಕೆಂಪೇಗೌಡ ನಗರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ವೃತ್ತದಲ್ಲಿ ಸ್ವಚ್ಛತಾ ಕಾರ್ಯ ಹಾಗೂ ಬಾವುಟ ಬದಲಾವಣೆ. ಕರ್ನಾಟಕದ ಗಡಿ ಭಾಗವಾದ ಹೊಸೂರಿನಲ್ಲಿ ಮಾಸಿ ಹೋಗಿದ್ದ ಕನ್ನಡದ ಬಾವುಟವನ್ನು ಬದಲಾಯಿಸಲಾಯಿತು. ಮಾರತಳ್ಳಿಯಲ್ಲಿ ಬಾವುಟ ಬದಲಾವಣೆ ಅಭಿಯಾನವನ್ನು, ಕೋಲಾರದ ಮುಳುಬಾಗಿಲಿನಲ್ಲಿ ಮುಗಿಲೆತ್ತರಕ್ಕೆ ಕನ್ನಡ ಬಾವುಟವನ್ನು ಆರಿಸಲಾಯಿತು. ಮತ್ತು ನಮ್ಮ ತಂಡದ ಸದಸ್ಯರು ತಮ್ಮ ಜೀವವನ್ನು ಲೆಕ್ಕಿಸದೆ ಕರೋನಾ ಸಂದರ್ಭದಲ್ಲಿ ಕರ್ನಾಟಕದ ಹಲವು ಭಾಗಗಳ ರೋಗಿಗಳಿಗೆ ಆಹಾರ ವ್ಯವಸ್ಥೆ ಹಾಗೂ ಉಸಿರು ಕೋವಿಡ್ ಆಕ್ಸಿಜನ್ ಕೇರ್ ಕವಿರಾಜ್ ಅವರ ನೇತೃತ್ವದಲ್ಲಿ 5,000ಕ್ಕೂ ಹೆಚ್ಚು ಕರೋನಾ ರೋಗಿಗಳಿಗೆ
ಆಕ್ಸಿಜನ್ ಒದಗಿಸಲಾಯಿತು. ವರ್ಷದಿಂದ ವರ್ಷಕ್ಕೆ ಅದೆಷ್ಟೋ ಕನ್ನಡ ಶಾಲೆಗಳು ಬೀಗ ಹಾಕುತ್ತಿರುವ ಈ ಸಂದರ್ಭದಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ನಮ್ಮ ಕನ್ನಡ ಮನಸ್ಸುಗಳ ತಂಡವು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಮಾಡಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಹೊಸ ರೂಪ ಕೊಡಲು ಕೆಲಸ ಶುರು ಮಾಡಿದ ನಾವುಗಳು ಕರ್ನಾಟಕ ಗಡಿಭಾಗದ ಕಾಸರಗೋಡಿನ ಕಡಂಬಾರಿನ ಸರ್ಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗೆ ಬಣ್ಣ ಹಚ್ಚಿದವು. ನಂತರ ಕೇರಳ ರಾಜ್ಯ ಸರ್ಕಾರ 1 ಕೋಟಿ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಕರೋನಾ ಸಂಕಷ್ಟ ಪರಿಸ್ಥಿತಿಯಲ್ಲಿಯೂ ಸ್ನೇಹಿತ ರುಜಿತ್ ಸ್ಮರಣಾರ್ಥಕವಾಗಿ ಕಡಿಲು ಬಾಗಿಲು ಶಾಲೆಗೆ ಬಣ್ಣ ಹಚ್ಚಿದೆವು. ಹಾಗೂ ಬೆಂಗಳೂರು ಜಯನಗರ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿಯವರ ಜನ್ಮದಿನದ ಅಂಗವಾಗಿ ಜಯನಗರದ ಸರ್ಕಾರಿ ಶಾಲೆಗೆ ಬಣ್ಣ ಹಚ್ಚಿದೆವು. ಹಾಗೂ ಬೆಳವಾಡಿಯ ಶತಮಾನದ ಶಾಲೆಯ ಉಳಿವಿಗಾಗಿ ಬೆಳವಾಡಿಯ 5 ಶಾಲೆಗಳಿಗೆ ಬಣ್ಣ ಹಚ್ಚಿದೆವು. ಶರಾವತಿ ಹಿನ್ನೀರು ಭಾಗದಲ್ಲಿ ನೆಟ್ವರ್ಕ್ ಇಲ್ಲದ ಬ್ಯಾಕೋಡು ಹಾಗೂ ಕೊಡವನಹಳ್ಳಿ ಶಾಲೆಯಲ್ಲಿ ಬಣ್ಣ ಹಚ್ಚಿ ಸುಂದರಗೊಳಿಸಿದೆವು. ಈ ನಮ್ಮ ಕಾರ್ಯದಿಂದ ಸ್ಫೂರ್ತಿಗೊಂಡ ಸಿಗಂದೂರಿನ ನವಚೈತನ್ಯ ಟ್ರಸ್ಟ್ನವರು 35ಕ್ಕೂ ಹೆಚ್ಚು ಶಾಲೆಗಳನ್ನು ಬಣ್ಣ ಹಚ್ಚಿ ಅಭಿವೃದ್ಧಿಗೊಳಿಸಿದರು. ಹಾಗೂ ಕರಾವಳಿ ಪ್ರದೇಶದ ಕೊಡ್ಲಾಡಿ, ಕುರ್ಕುಂಜೆ, ಬೈಂದೂರು ಶಾಲೆಗಳಿಗೆ ಬಣ್ಣ ಹಚ್ಚಿ ಸುಂದರಗೊಳಿಸಿದೆವು. ಈ ನಮ್ಮ ಕಾರ್ಯಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ನಟಿ ನೀತು ಶೆಟ್ಟಿ ಅವರು ಕೈ ಜೋಡಿಸಿದರು. ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರ 1ನೇ ವರ್ಷದ ಪುಣ್ಯಸ್ಮರಣೆಯ ನೆನಪಿನಲ್ಲಿ ಅವರು ಓದಿದ ಪಂಚನಹಳ್ಳಿಯ ಶಾಲೆಗೆ ಬಣ್ಣ ಹಚ್ಚಿದೆವು. ಹಾಗೂ ಸೆಪ್ಟೆಂಬರ್ 2022ರಲ್ಲಿ ಸೂರ್ಯ ಫೌಂಡೇಶನ್ ಜೊತೆಗೂಡಿ ಕೆ ಗುಡಿಯ ಸೋಲಿಗರ ಗ್ರಾಮದ ಶಾಲೆಯನ್ನು ಬಣ್ಣ ಹಚ್ಚಿ ಸುಂದರಗೊಳಿಸಿದೆವು. ಶಾಲೆಯ ಮಕ್ಕಳಿಗೆ ಪುಸ್ತಕ, ಜಾಕೆಟ್ ನೀಡಲಾಯಿತು. ಹಾಗೂ 70ಕ್ಕೂ ಹೆಚ್ಚು ಮನೆಗಳ ಚಾವಣಿಗೆ ಟಾರ್ಪಾಲುಗಳನ್ನು ಹೊದಿಸಿ ಸೋಲಿಗ ಕಾಡು ಜನರ ಮನೆ ಚಾವಣಿಯನ್ನು ಭದ್ರಪಡಿಸಲಾಯಿತು. ಹಾಗೂ ಕನ್ನಡದ ಶ್ರೇಷ್ಠ ಸಾಹಿತಿ UR ಅನಂತಮೂರ್ತಿ ಓದಿದ ತೀರ್ಥಹಳ್ಳಿಯ ಕನ್ನಡ ಶಾಲೆಗೆ ಬಣ್ಣ ಹಚ್ಚಿ ಸುಂದರಗೊಳಿಸಲಾಯಿತು. ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದರೂ ಮೂಲಭೂತ ಸೌಕರ್ಯ ಇರದ ದಾವಣಗೆರೆಯ ಬಸವನಕೋಟೆ ಶಾಲೆಗೆ ಬಣ್ಣ ಹಚ್ಚಿ ಮತ್ತು ಶೌಚಾಲಯವನ್ನು ಕಟ್ಟಿಸಿಕೊಡಲಾಯಿತು. ಕರ್ನಾಟಕದ ಗಡಿಭಾಗವಾದ ಸುಳ್ಯ ತಾಲೂಕಿನ ಕೊಲ್ಚಾರ್ ಶಾಲೆಗೆ ಬಣ್ಣ ಹಚ್ಚಲಾಯಿತು. ಹಾಗೂ ತಮ್ಮ ತಂಡದ ಜೊತೆ ಸದಾ ಸೇವೆಯಲ್ಲಿ ಭಾಗಿಯಾಗುವ ಮತ್ತು ತಮ್ಮ ಊರಾದ ಕುಂಸಿ ಶಾಲೆಗೆ ಬಣ್ಣ ಹಚ್ಚಿದಾಗ ಬಣ್ಣದ ವೆಚ್ಚವನ್ನೆಲ್ಲ ಡಾಕ್ಟರ್ ಪ್ರದೀಪ್ ಅವರು ಭರಿಸಿದರು. ಇತ್ತೀಚಿನ ದಿನಗಳಲ್ಲಿ ಪೆರಿವಾಜೆ, ಉಪ್ಪಾರದೊಡ್ಡಿ, ಕಮರಿ ಕಪಿಲೆ, ದೊಡ್ಡ ಬೀರನಹಳ್ಳಿಯ ಶಾಲೆಗಳನ್ನ ಬಣ್ಣ ಹಚ್ಚಿ ಸುಂದರಗೊಳಿಸಿದವು. ಹೀಗೆ ಇಲ್ಲಿಯವರೆಗೂ 60ಕ್ಕೂ ಹೆಚ್ಚು ಶಾಲೆಗಳಿಗೆ ಬಣ್ಣ ಹಚ್ಚಿ ಸುಂದರಗೊಳಿಸಿದ ಕೀರ್ತಿ ನಮ್ಮ ತಂಡಕ್ಕಿದೆ. ಪರಿಸರದ ಉಳಿವಿಗಾಗಿ ಪ್ರಾರಂಭವಾದ ಹಸಿರು ಅಭಿಯಾನ ಕಾರ್ಯಕ್ರಮದಿಂದ ಪ್ರತಿ ವರ್ಷ ಪರಿಸರ ದಿನಾಚರಣೆಯಂದು ಸಸಿಗಳನ್ನು ನೆಡುವುದು ಮತ್ತು ಬೇರು ಭೂಮಿ ತಂಡದೊಂದಿಗೆ ಜೊತೆಗೂಡಿ ಕೊಟ್ಟೂರಿನ ಬಳಿಯ ಕುಡಿತಿನಿಮಗ್ಗಿ ಗ್ರಾಮದಲ್ಲಿ 5,000 ಗಿಡಗಳನ್ನು ನೆಡುವುದರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಹೀಗೆ ಕನ್ನಡ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬ ಆಚರಿಸುವುದು, ಕನ್ನಡ ಕವಿಗಳಾದ ದರಾ ಬೇಂದ್ರೆ ಹಾಗೂ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ರವರ ಹುಟ್ಟುಹಬ್ಬ ಆಚರಿಸುವುದು ಮತ್ತು ಕರ್ನಾಟಕದ ಜೀವ ನದಿಗಳಾದ ಕಾವೇರಿ, ಮಹದಾಯಿ, ಶರಾವತಿ ಉಳಿಸಿ ಚಳುವಳಿಗಳಲ್ಲಿ ಭಾಗವಹಿಸಿರುವುದು, ಕನ್ನಡ ದೇಶದೊಳು ಮತ್ತು ಕನ್ನಡ ಮನಸ್ಸುಗಳು ತಂಡದವರು ಸೇರಿ ಬೆಂಗಳೂರು ಬ್ರಿಗೇಡ್ ರಸ್ತೆಯಲ್ಲಿ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ಮಾಡುವುದು, ಹೀಗೆ ನೂರಾರು ಕನ್ನಡ ಕೆಲಸಗಳನ್ನು ಮಾಡಿಕೊಂಡು ಬಂದಿರುವ ನಮ್ಮ ಕನ್ನಡ ಮನಸ್ಸುಗಳು ತಂಡ ಇಂದಿಗೆ 8 ವರ್ಷಗಳ ಪಯಣ ಮಾಡಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಕನ್ನಡ ಕೆಲಸಗಳನ್ನು ಮಾಡಲು ಸದೃಢವಾಗಿ ಬೆಳೆದಿದೆ. ಎಲ್ಲಾ ಕನ್ನಡಿಗರ ಸಹಕಾರ, ದೇಣಿಗೆ ನೀಡುವವರ ಸಹಾಯ ಮತ್ತು ಕನ್ನಡ ಮನಸ್ಸುಗಳ ಸದಸ್ಯರ ಸೇವೆ ನಿರಂತರವಾಗಿರಲಿ ಎಂದು ಕೇಳಿಕೊಳ್ಳುತ್ತೇವೆ. ವಿಶೇಷವಾಗಿ ನಮ್ಮ ಕನ್ನಡ ಮನಸ್ಸುಗಳ ಮಾರ್ಗದರ್ಶಕರಾಗಿ ಕೃಷ್ಣ ಮುದ್ರಪ್ಪ, ಸಾರಕ್ಕಿ ನಾಗರಾಜ್, ಸುರೇಶ್ ವೆಂಕಟಪ್ಪ, ಮಂದಗೆರೆ ರಾಮ್ಕುಮಾರ್, ಕಪಾಲಿ ಶ್ರೀನಿವಾಸ್, ರಾಜಶೇಖರ ಕಿಗ್ಗ ಹಲವರು ಇರುವುದು ಸಂತಸದ ವಿಷಯ. ಹಾಗೂ ಕನ್ನಡ ಮನಸ್ಸುಗಳು ಎಂಬ ಅದ್ಭುತವಾದ ಹೆಸರು ನೀಡಿದ್ದಕ್ಕೆ ಅನು ಕನ್ನಡತಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೂ 2018ರಂದು ಕನ್ನಡ ಮನಸ್ಸುಗಳ ವೆಬ್ಸೈಟ್ ಅನ್ನು ಬಿಡುಗಡೆ ಮಾಡಿದ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕೆಲಸವನ್ನು ಗುರುತಿಸಿ SS ಸೈಬರ್ ಸೆಂಟರ್ ಮಾಲೀಕರಾದ ಕಪಾಲಿ ಶ್ರೀನಿವಾಸ್ ರವರು JP ನಗರದ ತಮ್ಮ ಕಚೇರಿಯಲ್ಲೇ ಕನ್ನಡ ಮನಸ್ಸುಗಳ ಕಚೇರಿಗೆ ಜಾಗ ನೀಡಿರುವುದಕ್ಕೆ ನಾವೆಲ್ಲರೂ ಸದಾ ಆಭಾರಿಯಾಗಿರುತ್ತೇವೆ. ಹಾಗೂ ನಮ್ಮ ತಂಡಕ್ಕೆ ಸದಾ ಬೆಂಬಲಿಸುವ ಡಾಕ್ಟರ್ ಪ್ರದೀಪ್, ಉಮಾಪತಿ ಗೌಡ, ಮಯೂರ್, ಭರತ್, ಶರತ್ ಅಮೆರಿಕ, ಕುಲಕರ್ಣಿ ಹಾಗೂ ಮುಂತಾದವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ತಾಯಿ ಹೊತ್ತ ಭೂಮಿಯ ಋಣಭಾರ ತೀರಿಸುವುದು ಮಕ್ಕಳ ಆದ್ಯ ಕರ್ತವ್ಯವಾಗಿದೆ. ಮಾತೆಯ ಸಂರಕ್ಷಕರಾಗಿ ಅವಳ ಘನತೆಗೆ ಚ್ಯುತಿ ಬಾರದ ಹಾಗೆ ನಮ್ಮ ನೆಲದ ಸಂಸ್ಕೃತಿ ಪರಂಪರೆಯನ್ನು ಮುಂದಿನ ಜನಾಂಗಕ್ಕೆ ವರ್ಗಾಯಿಸುವ ಪಣ ತೊಟ್ಟಾಗ ನಾವೆಲ್ಲರೂ ಹೆಮ್ಮೆಯ ಕನ್ನಡಿಗರಾಗಲು ಸಾಧ್ಯ. ಇಂತಹ ಎಲ್ಲಾ ಕನ್ನಡ ಮನಸ್ಸುಗಳು ಒಂದಾಗಿ ಕನ್ನಡದ ತೇರನ್ನು ಎಳೆಯೋಣ ಬನ್ನಿ. ಧನ್ಯವಾದಗಳು.